ಈಗ ರಾಜ್ಯದಲ್ಲಿ ಹೊಸ ಸರ್ಕಾರದಲ್ಲಿ ಯಾರೆಲ್ಲ ಮಂತ್ರಿಗಳಾಗ್ತಾರೆ, ಯಾರೆಲ್ಲ ಮಂತ್ರಿ ಸ್ಥಾನವನ್ನ ಕಳ್ಕೊಳ್ತಾರೆ ಅನ್ನೋದ್ರ ಜೊತೆಗೆ ಬಹಳ ಮುಖ್ಯವಾಗಿ ಯಾರು ಗೃಹ ಸಚಿವರಾಗ್ತಾರೆ ಅನ್ನುವಂಥ ಚರ್ಚೆ ನಡೀತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಕೇಳಿಬರ್ತಿರುವಂತಹ ಹೆಸರು ಡಾಕ್ಟರ್ ಜಿ ಪರಮೇಶ್ವರ್, ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್, ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ಈ 4 ಹೆಸರುಗಳು ಕೇಳಿಬರ್ತಾ ಇದ್ದಾವೆ. ಯಾಕೆ ಈ 4 ಹೆಸರುಗಳು ಕೇಳಿಬರ್ತಿದ್ದಾವೆ ಮತ್ತೆ ಗೃಹ ಇಲಾಖೆ ಬಗ್ಗೆ ಯಾಕೆ ಜಾಸ್ತಿ ಚರ್ಚೆ ಆಗ್ತಿದೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ಒಂದು ಸಣ್ಣ ಮನವಿಯನ್ನು ಮಾಡ್ತಿದ್ದೀನಿ. ನೀವು ಇನ್ನೂ ಬುಕ್ಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ವೀಕ್ಷಕರೇ, ಗೃಹ ಇಲಾಖೆ ಅನ್ನೋದು ಒಂದು ರೀತಿಯಲ್ಲಿ ಸರ್ಕಾರದಲ್ಲಿ 2ನೇ ಸ್ಥಾನ, ಅಂದರೆ ನಂಬರ್ 2 ಅಂತ ಹೇಳಲಾಗುತ್ತೆ. ಆ ಕಾರಣಕ್ಕೆ ಸಾಮಾನ್ಯವಾಗಿ ಹೋಮ್ ಮಿನಿಸ್ಟ್ರಿಗೆ ಒಂದು ವಿಶೇಷ ಮಾನ್ಯತೆ ಇರುತ್ತೆ. ಅದರ ಬಗ್ಗೆ ಅದನ್ನು ಪಡ್ಕೊಳ್ಬೇಕು ಅನ್ನುವಂಥ ಪೈಪೋಟಿ ಕೂಡ ಇರುತ್ತೆ. ಈಗ ಹೊಸ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ಮೇಲೆ ರಚನೆಯಾಗುವಂಥ ಸಂಪುಟ ರಚನೆಯಲ್ಲಿ ಯಾರು ಗೃಹ ಸಚಿವರಾಗ್ತಾರೆ ಅನ್ನುವಂಥದ್ದು ಚರ್ಚೆ ಆಗ್ತಿದೆ. ಅಫ್ಕೋರ್ಸ್ ನಾನು ಇಂಟ್ರಡಕ್ಷನಲ್ಲಿ ಹೇಳ್ದಂಗೆ ಯಾರೆಲ್ಲ ಮಂತ್ರಿ ಆಗ್ತಾರೆ, ಯಾರು ಈಗಿರುವಂಥ ಮಂತ್ರಿಗಳು ತಮ್ಮ ಸ್ಥಾನವನ್ನು ಕಳ್ಕೊಳ್ತಾರೆ ಅನ್ನೋದು ಕೂಡ ಚರ್ಚೆ ಆಗ್ತಿದೆ. ಬಟ್ ಅದಕ್ಕಿಂತ ಜಾಸ್ತಿ ಚರ್ಚೆ ಆಗ್ತಿರೋದು ಯಾರು ಗೃಹ ಸಚಿವರಾಗ್ತಾರೆ ಅಂತ. ಪರಮೇಶ್ವರ್ ಹೆಸರು ಯಾಕೆ ಚರ್ಚೆ ಆಗ್ತಿದೆ ಅಂತಂದರೆ, ಈಗ ಹಾಲಿ ಗೃಹ ಸಚಿವರಾಗಿರೋದ್ರಿಂದ ಆ ಸ್ಥಾನದಲ್ಲಿ ಅವರನ್ನು ಮುಂದುವರಿಸ್ತಾರೆ ಅಂತ ಹೇಳಲಾಗ್ತಿದೆ. ಅದಲ್ಲದೆ ಅವ್ರಿಗೆ ಬೇರೆ ಯಾವ ಸ್ಥಾನವನ್ನು ಕೊಡಬೇಕು ಅನ್ನೋದು ಕೂಡ ಸ್ವಲ್ಪ ಕಷ್ಟದ ಕೆಲಸ. ಇರುವಂಥ ಹಿರಿಯ ಸಚಿವರನ್ನ ತೆಗೆದು ಇದಕ್ಕಿಂತ ಒಳ್ಳೆ ಖಾತೆ ಕೊಡೋದು ಕಷ್ಟ ಆಗ್ಬೋದು. ಅದರಿಂದಾಗಿ ಅವರನ್ನ ಮುಂದುವರಿಸ್ಬೋದು ಅಂತ ಹೇಳಲಾಗ್ತಿದೆ. ನಂಬರ್ 1. ನಂಬರ್ 2, ಎರಡನೇದಾಗಿ ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ಹೆಸರು ಕೇಳಿಬರ್ತಿದೆ. ಬಿ ಕೆ ಹರಿಪ್ರಸಾದ್ ಒಂಥರ ಖಡಕ್ ವ್ಯಕ್ತಿತ್ವದ ರಾಜಕಾರಣಿ, ಕಾಂಗ್ರೆಸ್ನ ಹಿರಿಯ ನಾಯಕ. ಹಾಗಾಗಿ ಅವ್ರ ಹೆಸರು ಕೇಳಿಬರ್ತಿದೆ. ಮತ್ತು ಈ ಕೋಮು ಶಕ್ತಿಗಳ ಜೊತೆಗೆ ಅವರು ಭಾಳ ಕಠಿಣವಾಗಿರ್ತಾರೆ. ರಾಜ್ಯದಲ್ಲಿ ಕೋಮು ಸಾಮರಸ್ಯವನ್ನು ಕಾಪಾಡಬೇಕು ಅಂತಂದರೆ ಅವರಿಗೆ ಗೃಹ ಮಂತ್ರಿಯನ್ನು ಕೊಡಬೇಕು, ಆ ಸ್ಥಾನವನ್ನು ಕೊಡಬೇಕು ಅನ್ನೋದು ಚರ್ಚೆ ಆಗ್ತಿದೆ. ಕಾಂಗ್ರೆಸ್ನ ವೋಟ್ ಬ್ಯಾಂಕನ್ನು ಹಿಡಿದಿಟ್ಕೊಳ್ಳೋ ದೃಷ್ಟಿಯಿಂದನೂ ಕೂಡ ಅವರಿಗೆ ಗೃಹ ಖಾತೆಯನ್ನು ಕೊಡಬೇಕು ಅಂತ ಹೇಳಲಾಗ್ತಿದೆ. ಅದಲ್ಲದೆ ಹಿರಿಯ ನಾಯಕ ಆಗಿರೋದ್ರಿಂದ ಒಂದು ಸೂಟಬಲ್ ಪೋಸ್ಟನ್ನು ಕೊಡಬೇಕು, ಮತ್ತು ಸರ್ಕಾರದಲ್ಲಿ 2ನೇ ಸ್ಥಾನ ಅನ್ನುವಂತಹ ಪೊಸಿಷನನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಬಿ ಕೆ ಹರಿಪ್ರಸಾದ್ ಹೆಸರು ಕೇಳಿಬರ್ತಿದೆ. 3ನೇದಾಗಿ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಕೇಳಿಬರ್ತಿದೆ. ಅದು ಕೂಡ ಇದೇ ಕಾರಣಕ್ಕೆ, ಅಂದರೆ ಅವರು ಕೂಡ ಈ ಕೋಮು ಶಕ್ತಿಗಳ ವಿರುದ್ಧ ಮಾತಾಡ್ತಾರೆ, ಕಠಿಣವಾಗಿ ಕ್ರಮ ತಗೊಳ್ತಾರೆ, ಖಡಕ್ ಆಗಿರ್ತಾರೆ, ಬಿ ಕೆ ಹರಿಪ್ರಸಾದ್ ಅವ್ರ ರೀತಿಯಲ್ಲೇ ಇರ್ತಾರೆ ಅನ್ನೋ ದೃಷ್ಟಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಕೇಳಿಬರ್ತಿದೆ. ಅದಲ್ಲದೆ ಈ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೆಸರು ಕೇಳಿಬರ್ತಿದೆಯಲ್ಲ, ಅದು ಒಂದು ವಿಶೇಷ ಕಾರಣಕ್ಕೆ. ಏನಂತಂದರೆ ಇನ್ನೂ ಕೂಡ ಅವರು ಸಚಿವರಾಗ್ತಾರಾ ಇಲ್ವಾ, ಅದಕ್ಕೆ ಸಿದ್ದರಾಮಯ್ಯ ಹೋಗ್ತಾರಾ ಅನ್ನೋದು ಅನುಮಾನ. ಬಟ್ ಅವರು ಸಚಿವರಾಗೋದಾದರೆ ಗೃಹ ಸಚಿವರಾಗ್ತಾರೆ ಅನ್ನುವಂತಹ ಚರ್ಚೆ ಶುರುವಾಗಿದೆ. ಯಾಕಂದರೆ ಈಗ ನೋಡಿ, ಅವರು ಯತೀಂದ್ರ ಸಿದ್ದರಾಮಯ್ಯ ಸಂಪುಟ ಸೇರಿದಾಗ ಈ ಗೃಹ ಖಾತೆಯನ್ನು ಹೊಂದಿದ್ರೆ ಒಂದು ಲೈಮ್ಲೈಟಲ್ಲಿ ಇರ್ತಾರೆ, ಪ್ರಭಾವಿ ಖಾತೆ, ಮತ್ತು ಮಾಧ್ಯಮಗಳ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿರಬೇಕಾದಂತಹ ಖಾತೆ, ಜನರ ಜೊತೆಗೆ ಇರಬೇಕಾದಂತಹ ಖಾತೆ, ಜನರಿಗೆ ಹೆಚ್ಚು ಪರಿಚಿತ ಆಗಲಿಕ್ಕಿರುವಂತಹ ಖಾತೆ, ಒಂದು ರೀತಿಯಲ್ಲಿ ನಾಯಕತ್ವ ರೂಪುಗೊಳ್ಳಲಿಕ್ಕೆ ಬಹಳ ಪ್ರಮುಖವಾದಂಥ ವೇದಿಕೆ ಆಗಬಲ್ಲದು ಅನ್ನೋ ಕಾರಣಕ್ಕೋಸ್ಕರ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಗೃಹ ಸಚಿವರನ್ನಾಗಿ ಮಾಡಿ ಅನ್ನುವಂಥ ಒತ್ತಡ ಬೇರೆಯವರಿಂದ ಸಿದ್ದರಾಮಯ್ಯ ಮೇಲಿದೆ ಮತ್ತು ಡಿ ಕೆ ಶಿವಕುಮಾರ್ ಅವರ ಮೇಲಿದೆ ಕೂಡ ಅಂತ ತಿಳಿದು ಬರ್ತಿದೆ. ಅದರಿಂದಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಸರು ಕೂಡ ಕೇಳಿಬರ್ತಿದೆ. ಇವಿಷ್ಟು ಅಂದರೆ ಈ 4 ಹೆಸರುಗಳು ಪ್ರಮುಖವಾಗಿ ಕೇಳಿಬರ್ತಿರುವಂಥವು. ಪೊಲಿಟಿಕಲಿ ಯಾವಾಗ ಏನು ಬೇಕಾದರೂ ಆಗ್ಬೋದು. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಬೇರೆ ಹೆಸರನ್ನು ಸೂಚಿಸ್ಬೋದು, ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಬೇರೆ ಹೆಸರನ್ನ ಅವರು ಕನ್ಸಿಡರ್ ಮಾಡ್ಬೋದು. ಬಟ್ ಈ 4 ಹೆಸರುಗಳ ಪೈಕಿ ಯಾರಾದರೂ ಒಬ್ಬರು ಗೃಹ ಸಚಿವರಾಗೋದು ಬಹುತೇಕ ಖಚಿತ ಅಂತ ಕಾಂಗ್ರೆಸ್ ಪಾಳೆಯದಿಂದ ತಿಳಿದು ಬರ್ತಿದೆ. ಈ ಅಪ್ಡೇಟನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಿಮಗೆ ಈ 4 ಜನಕ್ಕೆ ಹೊರತುಪಡಿಸಿ ಬೇರೆ ಯಾರಿಗೋ ಗೃಹ ಖಾತೆಯನ್ನು ಕೊಟ್ಟರೆ ಒಳ್ಳೆಯದು ಅಂತ ಅನ್ನಿಸ್ಬೋದು. ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದು ಉಳಿದ ವಿಷಯಗಳಿದ್ದರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ಬುಕ್ಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.